अनेक वर्षांपासून घरासमोर नाला बांधून द्यावा अशी मागणी निवडून आलेल्या प्रतिनिधींकडे केली होती। मात्र मागणीला प्रतिसाद न मिळाल्याने कंटाळून स्वतःच्या खर्चाने नाला बांधून घेतल्याची घटना घडली आहे। रहिवासी विनायक पवार यांनी KMM मराठीशी बोलताना सांगितले की गेल्या 12 वर्षांपासून या वॉर्डातील प्रतिनिधींना नाल्याच्या समस्येबद्दल सांगण्यात आले, पण कोणीही काही केले नाही। त्यामुळे आम्ही स्वतःच्या खर्चाने नाला बांधला आहे। वार्ड मेंबर अनಕ ನಾವು ಏನೋ ಇಲೆಕ್ಷನ್ ಮಾಡಿದ್ವಿ ಅದನ್ನ ಮಗೆ ಓನಿ ನೋಡಿಲ್ಲ ನಾವು ಯಾರ್ದೇನು ಚಲೋ ಆದ್ರೂ ಬರಂಗಿಲ್ಲ ಯಾರು ಕೆಟ್ಟ ಆದ್ರೂ ಬರಂಗಿಲ್ಲ। ನೀವೇನು ಅವ್ರಿಗೆ ಹೇಳಿಲ್ಲ ಅಂದ್ರೆ ಗಟರ್ ಅವ್ರಿಗೆ ಹೋಗಿ ಭೇಟಿ ಹೇಳಿ ಬಂದಿದ್ವಿ, ಅವ್ರ ಟೇಲರ್ ಅಂಗಡಿ ಹೋಗಿ ಹೇಳಿ ಬಂದಿವಿ ಅಂತ ಅವ್ರು ಏನು ಅದ್ರ ಮ್ಯಾಗ ಬರಾಕದ ಯಾರು ಎಷ್ಟು ವರ್ಷದ ಸಮಸ್ಯೆ ಇದು ಏನ್ರಿ ಈಗ ಮೇಬಿ ಅದು ಇದು ನೀರಿನ ಟಾಕಿ ಮಾಡಿರ್ಬೋದು ಪೈಪ್ಲೈನ್ ಹೊಡೆದಿರಲ್ಲ ಅವಾಗಿಂದ ಎಲ್ಲ ಇದು ಬಂದೈತ್ರಿ। ಇದು ಮೇಬಿ ಒಂದು 12 ವರ್ಷ ಆದ್ರಲ್ಲ 12 ವರ್ಷದಾಗ ಆಗಿರ್ಬೇಕ್ರಿ। ಗಟ್ರಿ ಇಲ್ಲ ಎಲ್ಲ ಕೊಳಿಸ್ರಿ ಈಗ ನೋಡ್ರಿ ಅಲ್ಲಿ ನೋಡ್ರಿ ಅದೆಲ್ಲ ಹಾದಿಗೆ ನೀರ ಎಲ್ಲ ಕುಂಗಾಡ ಇದನ್ನ ಮನುಷ್ಯರ ತಾವ ಆಧಾರ ಬೀಳೋರು ಅದ್ರ ಸಂಬಂಧ ಹೋಗು ಬರೋರಿ ಏನೋರಿ ಗಾಡಿ ಕಟ್ಕೋಕಾಗಂಗಿಲ್ಲ ಏನ ಲಾಸ್ಟ್ ಅದ್ರ ಸಂಬಂಧ ಲಾಸ್ಟ್ ನಮ್ಮನ್ನ ನಾವು ಕಟ್ಕೊಂಡ್ವಿ। ಇದು ಒಂದು ಐತಿಲ್ಲ 40-45 ಮೀಟರ್ ಆಗಿದ್ರಲ್ಲ 40-45 ಮೀಟರ್ ಆಗಿದೆ। ಮತ್ತೆ ಇದು ಎಷ್ಟು ಖರ್ಚು ಬತ್ರಿ ಇದಕ್ಕೆ ಒಂದು ಈಗ ಎಲ್ಲ ಕೂರ್ಸಿ ಒಂದು 15,000 ಮ್ಯಾಗ ಬಂದಿದೆ। 15,000 ರೂಪಾಯಿ ಎಲ್ಲ ಸ್ವಂತ ಖರ್ಚು ಈಗ ಅವ್ರು ಏನ್ರಿ ಇಲೆಕ್ಷನ್ ಇತ್ತಂದ್ರೆ ಆಟ ಬರ್ತಾರ, ಇಲೆಕ್ಷನ್ ಎಲ್ಲ ಮುಗಿತ್ ಯಾರಿಗೆ ಬರಂಗಿಲ್ಲ ಏನಿಲ್ಲ। ನಿಮ್ಮ ಸಮಸ್ಯೆಗಳು ನಮ್ಮ ಸಮಸ್ಯೆ ಯಾರು ಕೇಳೋರಿ ಈಗ ನೋಡ್ರಿ ಹಾದಿ ಯಾನ್ ಆಗೈತಿ ನೋಡ್ರಿ ನಾಳೆ 4 ಮಂದಿ ಗಣಪತಿಗೆ ಬರೋರಿ ಹಾದಿ ಮ್ಯಾಗ ಹಾದಿ ಹಂಗೈತ್ರಿ ಏನ್ ಅನ್ನೋರು ಫಕ್ತ ಇಲೆಕ್ಷನ್ ಇದ್ರ ಆಟ ಬರ್ತಾರ್ರಿ, ಇಲೆಕ್ಷನ್ ಮುಗಿತ ಮತ್ತ್ 5 ವರ್ಷ ಯಾನ್ ಆ ಕಡೆ ಹಾಯಂಗಿಲ್ಲ ಬಿಡಂಗಿಲ್ಲ। ಓನ್ಯಾಗ ಯಾರು ಯಾವ್ದಾರು ಗೊತ್ತಿಲ್ಲ ಸಚಿವರು ಗೊತ್ತಿಲ್ಲ, ಓನ್ಯಾಗ ಏನ ಕಾರ್ಯಕ್ರಮ ಅಂದ್ರೆ ಏನ್ ಅಭಿವೃದ್ಧಿ ಆಗೈತಿ ಇಲ್ಲ ಏನಿಲ್ಲ ರೀ। तम हेसरू ನನ್ನ ಹೆಸರು ವಿನಾಯಕ್ अड्रेस विनायक पवार। नगर परिषद निवडणुकीत हात जोडून मत मागणारे जनप्रतिनिधी सार्वजनिक समस्यांचे निराकरण करण्याच्या गडबडीत जात नाहीत। त्यामुळे पुढील निवडणुकीत खऱ्या अर्थाने सार्वजनिकांचे प्रश्न सोडवणारे प्रतिनिधी निवडून द्यावेत हाच या वृत्ताचा उद्देश आहे। सचिन कांबळे, KMM मराठी, संकेश्वर।